ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್. ವೀಕ್ಷಕರೇ, 10 ಮತ್ತು 12ನೇ ಶತಮಾನದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಪರಂಪರೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೇನಪ್ಪ, ಯಾವ ಪರಂಪರೆ ಏನಪ್ಪ ಅಂತ ಅಂದರೆ ಅದು ಕಾಳಮುಖ ಪರಂಪರೆ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ತಾಂತ್ರಿಕ ರೂಪದಲ್ಲಿ ಕಂಡುಬರುವಂತಹ, ಸಮಾಜದಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಮೂಡಿರುವಂತಹ ಒಂದು ಭಾರತದ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕಲೆ ಅಥವಾ ಸಂಸ್ಕೃತಿ ಈ ಕಾಳ ಪರಂಪರೆ ಅಂತ ಹೇಳ್ಬೋದು. ಈ ಕಾಳಮುಖ ಪರಂಪರೆಯು ನೊಳಂಬರ ಕಾಲದಲ್ಲಿ ಜನನ ಆಯಿತು ಅಂತ ಹೇಳ್ತಾರೆ. ನೊಳಂಬರ ರಾಜಗುರುಗಳಿಂದ ಶಿವನ ಆರಾಧನೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪರಂಪರೆ ಈ ಕಾಳ ಪರಂಪರೆ ಅಂತ ಹೇಳ್ತಾರೆ. ಈ ಕಾಳಮುಖ ಪರಂಪರೆ ಅಂತಂದರೆ ಈಗಿನ ಕಾಲಕ್ಕೆ ಅದು ಅಸ್ಪಷ್ಟವಾಗಿ ಕಂಡುಬರ್ತದೆ. ಕಾಳಮುಖ ಅಂದರೆ, ಕಾಳ ಅಂದರೆ ಸಂಸ್ಕೃತದಲ್ಲಿ ಕಪ್ಪು ಅಂತ ಅರ್ಥ ಕೊಡುತ್ತೆ. ಸಂಶೋಧಕರ ಪ್ರಕಾರ ಕಾಳಮುಖರು ಅಥವಾ ಕಾಳಮುಖ ಪರಂಪರೆ ಅಂದರೆ ಕಪ್ಪು ಬಟ್ಟೆ ಧರಿಸಿದವನು ಅಥವಾ ಗುರುವಿನ ಆದೇಶದ ಮುಖಾಂತರ ಕಪ್ಪು ಭಸ್ಮವನ್ನು ಹಣೆಯಲ್ಲಿ ಲೇಪಿಸಿಕೊಂಡವನು ಎಂದು ಅರ್ಥ ಬರುತ್ತದೆ. ಚೀನಾ, ಭಾರತ ಮತ್ತು ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಕಾಳಮುಖ ಪರಂಪರೆಯನ್ನು ಅತ್ಯಂತ ವಿಸ್ತೃತವಾಗಿ ಕಂಡುಬಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಕಾಳಮುಖ ಪರಂಪರೆಯು ಪ್ರಮುಖವಾಗಿ 3 ಸ್ಥಾನಗಳಲ್ಲಿ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಕಾಳಮುಖರು ಅಥವಾ ಕಾಳಮುಖ ಪರಂಪರೆಯು ಅತ್ಯಂತ ಹೆಚ್ಚಿನದಾಗಿ ಕಂಡುಬಂದಂಥ ಒಂದು ಸ್ಥಾನವಾಗಿದೆ. ನಂತರ ಸ್ಥಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕರ್ನೂಲು ಜಿಲ್ಲೆಯಲ್ಲಿ ಕಂಡುಬರುವಂತಹ ಈ ಕಾಳಮುಖ ಪರಂಪರೆಯು ಕಂಡುಬರ್ತದೆ. ತದನಂತರವಾಗಿ ಈ ಕಾಳಮುಖ ಪರಂಪರೆಯು ಭಾರತದಲ್ಲಿ ಕಾಶ್ಮೀರದಲ್ಲಿ ಕಂಡುಬಂದಿತ್ತು ಎಂದು ಕೆಲವೊಬ್ಬರು ಸಂಶೋಧಕರು ಕಂಡುಬರ್ತದೆ. ಕೆಲವೊಬ್ಬರ ಸಂಶೋಧಕರ ಪ್ರಕಾರ ಕಾಶ್ಮೀರ, ಕರ್ನಾಟಕ ಮತ್ತು ಈಗಿನ ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಳಮುಖ ಪರಂಪರೆಯು ಅತ್ಯಂತ ಏರಳವಾಗಿ ಕಂಡುಬಂದಿತ್ತು. ಅದು 10ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ಅತ್ಯಂತ ಏರುಮುಖವಾಗಿ ಇತ್ತು ಅಂತ ಹೇಳ್ತಾರೆ. ಸರಿ, ಈ ಕಾಳಮುಖ ಪರಂಪರೆ ಅಂದರೆ ಏನಪ್ಪ ಅಂತ ಅಂದರೆ, ಗುರುವಿನ ಆದೇಶದ ಮುಖಾಂತರ 5 ಕಲೆಗಳನ್ನು ಯಾರು ಬಲ್ಲವನಾಗಿರ್ತಾನೋ ಅವನನ್ನು ಕಾಳಮುಖ ಪರಂಪರ ಅನುಯಾಯಿ ಅಂತ ಕರೀತಾರೆ. ರಾಜಗುರುಗಳು ಅಥವಾ ಸಾಮ್ರಾಜ್ಯದಲ್ಲಿ ಗುಪ್ತ ಗುರುಗಳಾಗಿ ಕಾಳಮುಖರು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಪ್ರಾಚೀನ ಕರ್ನಾಟಕ ಅಥವಾ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ರಾಜ ಕಾಳಮುಖ ಪರಂಪರೆಯ ಅನುಯಾಯಿಯನ್ನು ತಮ್ಮ ಆಸ್ಥಾನದಲ್ಲಿ ಗುಪ್ತ ರಾಜಗುರುಗಳಾಗಿ ಸ್ವೀಕರಿಸ್ತಾ ಇದ್ರು ಅಂತ ಕಂಡುಬರ್ತದೆ. ಅಂದರೆ ಒಬ್ಬ ರಾಜ ತನ್ನ ಸಾಮ್ರಾಜ್ಯಕ್ಕೋಸ್ಕರ ತಾಂತ್ರಿಕವಾಗಿ ಯಾವ ಕೆಲಸಗಳನ್ನು ಮಾಡಬೇಕು, ಮಾಡಬಾರ್ದು ಅನ್ನೋ ಸಲಹೆಗಳನ್ನು ಈ ಕಾಳಮುಖ ಪರಂಪರೆಯವರ ಸಲಹೆಯೊಂದಿಗೆ ಮಾಡ್ತಾ ಇದ್ರು ಅಂತ ಕಂಡುಬರುತ್ತದೆ. ವೀಕ್ಷಕರೇ, ಈ ಕಾಳಮುಖ ಪರಂಪರೆಯಲ್ಲಿ ಪ್ರಮುಖವಾಗಿ 2 ಪಂಗಡಗಳಿದೆ. ಒಂದು ಶಕ್ತಿ ಪರಂಪರೆ, ಇನ್ನೊಂದು ಸಿಂಹ ಪರಂಪರೆ ಅಂತ ಕಂಡುಬರ್ತದೆ. ಅಥವಾ ಸಿಂಹ ಪಾರ್ಶ್ವೆ ಅಂತಲೂ ಕೂಡ ಕರೀತಾರೆ, ಶಕ್ತಿ ಪಾರ್ಶ್ವೆ ಅಂತಲೂ ಕೂಡ ಕರೀತಾರೆ. ಈ ಶಕ್ತಿ ಪಾರ್ಶ್ವೆಯಲ್ಲಿ ಮತ್ತು 2 ಉಪಪಂಗಡಗಳು ಕಂಡುಬರ್ತದೆ. ಒಂದು ಭುಜಂಗಾವಳಿ, ಇನ್ನೊಂದು ಪರ್ವತಾವಳಿ ಅಂತ ಕಂಡುಬರ್ತದೆ. ಈ ಆವಳಿ ಅಂದರೆ ಏನು ಅಂತಂದರೆ ಸಂಸ್ಕೃತದಲ್ಲಿ ಬೆಟ್ಟದ ಸಾಲು ಅಥವಾ ಬೆಟ್ಟ ಅಂತ ಕೂಡ ಕರೀತಾರೆ. ಪರ್ವತಾವಳಿ ಮತ್ತು ಭುಜಂಗಾವಳಿ ಅಂದರೆ ಈಗಿನ ಆಂಧ್ರ ಪ್ರದೇಶನ ಕರ್ನೂಲು ಜಿಲ್ಲೆಯಲ್ಲಿರುವಂತಹ ಶ್ರೀಶೈಲವೇ ಆಗಿತ್ತು. ಆ ಶ್ರೀಶೈಲ ಎಂಬ ದೇವಸ್ಥಾನವೇ ಕಾಳಮುಖರ ಪ್ರಧಾನ ಸ್ಥಾನವಾಗಿತ್ತು ಅಥವಾ ಮೂಲ ಸ್ಥಾನವಾಗಿತ್ತು ಅಂತ ಹೇಳ್ತಾರೆ. ಕಾಳಮುಖರು, ನೊಳಂಬರು, ಚಾಲುಕ್ಯರು, ಕಾಳಚೂರಿಗಳು ಮತ್ತು ಇತರೆ ರಾಜಮನೆತನಗಳಲ್ಲಿ ಕಂಡುಬರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ನೊಳಂಬರಿಂದ ಚಾಲುಕ್ಯರವರೆಗೆ ಇವರು ಅತ್ಯಂತ ಏರುಮುಖದಲ್ಲಿ ಕಂಡುಬಂದಿದ್ರು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಹಾವೇರಿ, ಮೈಸೂರು, ಮಂಡ್ಯ ಮತ್ತು ತುಮಕೂರು, ಈಗಿನ ಬಿಜಾಪುರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾಗಿ ಕಂಡುಬರ್ತಾ ಇದ್ರು ಅಂತ ಹೇಳ್ತಾರೆ. ಕಾಳಮುಖ ಪರಂಪರೆಯಲ್ಲಿ ಶಕ್ತಿ ಪರಂಪರೆ ಅನ್ನೋದೇನಿದೆ, ಈ ಶಕ್ತಿ ಪರಂಪರೆಯವರು ಜನಸಾಮಾನ್ಯರಿಗೆ ಅಭಯ ಹಸ್ತವನ್ನು ನೀಡುತ್ತಾ ಜನಸಾಮಾನ್ಯರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಜನರಿಗೆ ಒಳಿತು ಮಾಡುವ ಒಂದು ತಾಂತ್ರಿಕ ರೂಪವಾಗಿ ಔಷಧಿಗಳನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಆದರೆ ಸಿಂಹ ಪರಂಪರೆ ಅನ್ನೋ ಕಾಳಮುಖರು ಏನಿದ್ದಾರೆ, ಅವರು ರಾಜರ ಆಸ್ಥಾನದಲ್ಲಿ ಗುಪ್ತ ಗುರುಗಳಾಗಿ ಸಾಮ್ರಾಜ್ಯವನ್ನು ಕಾಪಾಡುವ ಒಂದು ತಾಂತ್ರಿಕ ರೂಪವನ್ನು ಬಳಸ್ತಾ ಇದ್ರು ಅಂತ ಸಂಶೋಧನೆಯ ಪ್ರಕಾರ ತಿಳಿದು ಬಂದಿದೆ. ವೀಕ್ಷಕರೇ, ವಾಮಾಚಾರ ಅಥವಾ ತಾಂತ್ರಿಕ ರೂಪಗಳನ್ನು
ಊರು ಅಥವಾ ಸಾಮ್ರಾಜ್ಯಗಳನ್ನು ಸಂರಕ್ಷಿಸಲು ಈ ಕಾಳಮುಖರು ಪ್ರಯತ್ನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಯಾವುದೇ ಒಂದು ಶಕ್ತಿಯನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿಕೊಂಡರೆ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಅಥವಾ ಒಳ್ಳೆಯವನು ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಶಕ್ತಿಯನ್ನು ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸಿಕೊಂಡರೆ ಅವನನ್ನು ಕೆಟ್ಟವನು ಅಂತ ಕೂಡ ಕರೀತಾರೆ. ಈ ಕಾಳಮುಖರು ಯಾವ ಥರ ಇದ್ರಪ್ಪ ಅಂತಂದರೆ, ಕೆಟ್ಟ ಶಕ್ತಿಯನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದರು ಅಂತ ಸಂಶೋಧನೆಯ ಪ್ರಕಾರ ಕಂಡುಬಂದಿದೆ. ಈಗಿನ ಸಮಾಜದಲ್ಲಿ ಒಳ್ಳೆಯ ಶಕ್ತಿಯನ್ನೇ ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋ ಕಾಲದಲ್ಲಿ, ಅಂದಿನ ಕಾಲದಲ್ಲಿ ಕಾಳಮುಖರು ಕೆಟ್ಟ ಶಕ್ತಿಗಳನ್ನು ತಮ್ಮ ಸಾಮ್ರಾಜ್ಯ ಅಥವಾ ಊರು ಸಾಮಾನ್ಯರಿಗೆ ಒಳಿತು ಮಾಡುವ ಉದ್ದೇಶದಿಂದ ಬಳಸ್ಕೋತಾ ಇದ್ರು ಅಂತ ಕಂಡುಬಂದಿದೆ. ಇವರು ಜನರಿಂದ ಬರುವಂತಹ ಹಲವಾರು ಭಿಕ್ಷೆಯ ಮುಖಾಂತರ ಸ್ವೀಕಾರ ಮಾಡಿ ತಮ್ಮ ಸರಳ ಜೀವನವನ್ನು ನಡೆಸ್ತಾ ಇದ್ರು ಅಂತ ಕಂಡುಬರುತ್ತೆ. ಕಲೆಗಳನ್ನು ಕರಗತ ಮಾಡಿಕೊಂಡಿರುವಂತಹ ಈ ಕಾಳಮುಖರು ಔಷಧಿ, ತಂತ್ರ, ಯೋಗಶಾಸ್ತ್ರ ಮತ್ತು ರಸವಿದ್ಯೆ ಮುಂತಾದ ನಾಟಕ ಮತ್ತು ಛಂದಸ್ಸಿನಲ್ಲಿ ಪಾರಂಗತರಾಗಿದ್ದರು ಅಂತ ಸಂಶೋಧನೆಯ ಮುಖಾಂತರ ಕಂಡುಬರುತ್ತದೆ. ಆಗಿನ ಋಷಿಗಳೇ ಸೈಂಟಿಸ್ಟ್ ಆಗಿ ಕಂಡಿದ್ರು. ಗ್ರಹಗಳನ್ನು ಶಾಸಿಸಬಲ್ಲವಂತಹ ಒಂದು ಜ್ಞಾನ ಅವರಿಗಿತ್ತು. ಸುತ್ತಮುತ್ತಲಿನ ಪರಿಸರಗಳನ್ನು ತಮ್ಮ ಸಾಮ್ರಾಜ್ಯ ಅಥವಾ ಜನಸಾಮಾನ್ಯರಿಗೆ ಉಪಯೋಗಿಸಿಕೊಳ್ಳುವ ಜ್ಞಾನ ಈ ಕಾಳ ಪರಂಪರೆಗೆ ಇತ್ತು ಅಂತ ಹೇಳ್ತಾರೆ. ಶಿವ ಧರ್ಮವನ್ನು ಈ ಕಾಳಮುಖರು ಅನ್ವಯ ಮಾಡಿಕೊಳ್ತಾ ಇದ್ರು. ಶಿವನ ಪ್ರೇರಣೆಗೋಸ್ಕರ ಕಾಳಮುಖ ಪರಂಪರೆಯವರು ಪ್ರತಿ ಕ್ಷಣವೂ ಅಪಹಪಿಸ್ತಾ ಇದ್ರು ಅಂತ ಹೇಳ್ಬೋದು. ಒಂದು ಶಾಸನದ ಪ್ರಕಾರ ಕಾಳಮುಖ ಪರಂಪರೆಯ ಒಬ್ಬ ವೀರ ವಾಮಶಕ್ತಿಯ ವಿರುದ್ಧ ಹೋರಾಡಿ ಜಯ ಗಳಿಸಿ ನಂತರ ಸತ್ತ ಅಥವಾ ಸ್ವರ್ಗಸ್ಥನಾದ ಎಂಬ ಸಾಲುಗಳು ಕಂಡುಬರುತ್ತದೆ. ಅಂದರೆ ಕಾಳಮುಖ ಪರಂಪರೆಯ ಅನುಯಾಯಿಗಳು ವಾಮಶಕ್ತಿಯ ವಿರುದ್ಧ ಜನರನ್ನು ಸಂರಕ್ಷಿಸಿ ಸ್ವರ್ಗಸ್ಥನಾದ ಎಂಬ ಸಾಲುಗಳು ಕಂಡುಬಂದಿದೆ. ಅಂದರೆ ಇವರು ವಾಮಶಕ್ತಿಯ ವಿರುದ್ಧ ಹೋರಾಡ್ತಾ ಇದ್ರು, ವಾಮಶಕ್ತಿಯನ್ನು ಬಳಸ್ಕೊಂಡು ಜನರಿಗೆ ಒಳ್ಳೆಯದನ್ನು ಮಾಡ್ತಾಯಿದ್ರು ಅಂತ ಈ ಸಾಲುಗಳಲ್ಲಿ ಅರ್ಥ ಬರ್ತದೆ ಅಂತ ಹೇಳ್ಬೋದು. ಸಂಶೋಧಕರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಪ್ರಾಚೀನ ಕರ್ನಾಟಕದ ಶಾಸನದ ಪ್ರಕಾರ ಹೊಂಬಳ ಎಂಬ ಶಾಸನದಲ್ಲಿ ಸಿಕ್ಕಿರುವಂತಹ ಒಂದು ಸಾಲುಗಳನ್ನು ಈಗ ನಾನು ಹೇಳ್ತಾ ಹೋಗ್ತೀನಿ. ಸಿದ್ಧಕುಲೀಶ್ವರ ಎಂಬುವ ಒಬ್ಬ ಕಾಳಮುಖ ಅನುಯಾಯಿ ಒಬ್ಬರು ಇರ್ತಾರೆ. ಅವರ ಪ್ರಕಾರ ಅವರು ಶಿವನನ್ನು ಆರಾಧನೆ ಮಾಡಿಕೊಂಡು ಜನಸಾಮಾನ್ಯನನ್ನು ರಕ್ಷಣೆ ಮಾಡಿಕೊಂಡು ಸಾಮ್ರಾಜ್ಯವನ್ನು ಕೂಡ ರಕ್ಷಣೆ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಅವರು ಭಿಕ್ಷಾಟನೆಗೆ ಹೋಗುವಾಗ ಒಬ್ಬ ಅಧಿಕಾರಿ ಅವರಿಗೆ ತನ್ನ ಕತ್ತಿಯನ್ನು ಚುಚ್ಚುವ ಮುಖಾಂತರ ಇದೇ ತಗೋ, ನನ್ನಿಂದ ಭಿಕ್ಷೆ ನಿನಗೆ ಸಿಗುವುದು ಎಂದು ಹೇಳ್ತಾರೆ. ಆಗ ಸಿದ್ಧ ಕುಲೇಶ್ವರರು ಆ ಕತ್ತಿಯನ್ನು ತನ್ನ ದೇಹಕ್ಕೆ ತಾಕಿದ ಕ್ಷಣದಲ್ಲೇ ಆ ಕತ್ತಿ ಕರಗಿ ಅವರ ಕಮಂಡದಲ್ಲಿ ಬೀಳ್ತು. ಅದನ್ನು ಸೇವಿಸಿ ಮುನ್ನಡೆದರು ಅಂತ ಹೇಳ್ತಾರೆ. ಅಂದರೆ ಇದರ ಪ್ರಕಾರ ನಾವು ಯೋಚನೆ ಮಾಡಬೇಕು, ಈ ಕಾಳಮುಖರಿಗೆ ರಸವಿದ್ಯೆ ಅಂತ ಗೊತ್ತಿತ್ತು. ಈ ರಸವಿದ್ಯೆ ಅಂದರೆ ಏನಪ್ಪ? ಈಗಿನ ಕೆಮಿಸ್ಟ್ರಿ ಅಂತ ಹೇಳ್ತಾರಲ್ಲ, ಆಗಿನ ಕಾಲದಲ್ಲಿ ರಸವಿದ್ಯೆ ಅಂತ ಹೇಳ್ತಾರೆ. ರಸವಿದ್ಯೆಯಿಂದ ಹಲವಾರು ಲೋಹಗಳನ್ನು ಇವರು ಕರಗಿಸುವ ಮತ್ತು ಅದನ್ನು ಉಪಯೋಗಿಸುವ ಜ್ಞಾನ ಇವರಿಗಿತ್ತು ಅಂತ ಈ ಸಾಲುಗಳಲ್ಲಿ ಕಂಡುಬರುತ್ತದೆ. ವೀಕ್ಷಕರೇ, ಕಾಳಮುಖರು ಅಂತಂದರೆ ಈಗಿನ ಕಾಲಕ್ಕೆ ಹೇಗೆ ಅನಿಸ್ಬೋದು ಅಂತಂದರೆ, ಹಣೆ ತುಂಬ ಕಪ್ಪು ಬೆಳ್ಕೊಂಡು ಕೈಯಲ್ಲಿ ಒಂದು ಮಂತ್ರದಂಡವನ್ನು ಇಟ್ಕೊಂಡು ದೆವ್ವ ಬಿಡಿಸೋರು ಅಂತ ಅಲ್ಲ. ಅದು ಒಂದು ಜ್ಞಾನದ ಒಂದು ಪಂಥವಾಗಿತ್ತು ಅಂತ ನನ್ನ ಪ್ರಕಾರ ಆಗಿದೆ. ನಾನು ಈ ಸಂಶೋಧನೆಯನ್ನು ತಿಳಿದುಕೊಳ್ಳುವ ಮುಂಚೆ ಕಾಳಮುಖರು ಅಂದರೆ ಒಬ್ಬ ಮಾಟ ಮಂತ್ರ ಮಾಡೋರು, ದೆವ್ವ ಬಿಡಿಸೋರು, ಒಂದು ಶಕ್ತಿಯನ್ನು ಬಳಸ್ಕೊಂಡು ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡೋರು ಅಂತ ಅನಿಸಿತ್ತು. ಆದರೆ ಕಾಳಮುಖರ ಬಗ್ಗೆ ತಿಳಿದುಕೊಂಡ ಮೇಲೆ ಅವರು ಆ ಥರ ಇರಲಿಲ್ಲ. ಈಗಿನ ಕಾಲದ ಏನು ಸೈಂಟಿಸ್ಟ್ ಅಂತ ನಾವು ಕರಿತೀವಲ್ಲ, ಆಗಿನ ಕಾಲದಲ್ಲಿ ಇವರು ಕೂಡ ಒಬ್ಬ ಸೈಂಟಿಸ್ಟ್ ಆಗಿದ್ದರು. ಯಾಕೆಂದರೆ ಇವರಿಗೆ ಗ್ರಹಗಳ ಲೆಕ್ಕಾಚಾರ ಹಾಕುವಂಥ ಒಂದು ಜ್ಞಾನ ಇವರಿಗೆ ಲಭಿಸಿತ್ತು. ಅತಿಮಾನುಷ ಶಕ್ತಿಗಳನ್ನು ಬಳಸಿಕೊಂಡು ಜನಸಾಮಾನ್ಯರಿಗೆ ಒಳ್ಳೆಯದು ಮಾಡ್ತಾ ಇದ್ದಂತಹ ಒಂದು ಪರಂಪರೆ 13ನೇ ಶತಮಾನದಲ್ಲಿ ಇಳಿಮುಖ ಆಯಿತು ಅಂತ ಹೇಳ್ಬೋದು. ಈ ಕಾಳಮುಖ ಪರಂಪರೆಯಲ್ಲಿ ಅವಿವಾಹಿತರು, ವಿವಾಹಿತರು ಎಂಬ 2 ಪಂಗಡಗಳು ಕಂಡು ಬರ್ತಾ ಇತ್ತು. ಈ ಕಾಳಮುಖ ಪರಂಪರೆ ಹೇಗಿದೆ ಅಂತಂದರೆ ಒಂದು ಗಿಡದ ಬೇರಿನ ರೂಪದಲ್ಲಿ ಕಂಡು ಬರ್ತಾ ಇತ್ತು. ಯಾಕೆಂದರೆ ಒಂದೊಂದು ಪಂಗಡದವರು ಒಂದೊಂದು ಕಾರ್ಯಗಳನ್ನು ಮಾಡ್ತಾಯಿದ್ರು. ಒಂದು ಪಂಗಡದವರು ರಾಜರ ಕುಲಗುರುವಾಗಿ ಗುಪ್ತ ಗುರುಗಳಾಗಿ ಇದ್ದರೆ, ಮತ್ತೊಂದು ಪರಂಪರೆಯವರು ಅಥವಾ ಮತ್ತೊಂದು ಪಂಗಡದವರು ಜನಸಾಮಾನ್ಯರಿಗೆ ಒಳ್ಳೆಯದು ಮಾಡ್ತಾಯಿದ್ರು.
ಮತ್ತೊಂದು ಪಂಗಡದವರು ಅತಿಮಾನುಷ ಶಕ್ತಿಗಳನ್ನು ಬಳಸಿ ಜನರಿಗೆ ಒಳ್ಳೆಯದನ್ನು ಮಾಡ್ತಾಯಿದ್ರು. ಕಾಳಮುಖ ಅಂತಂದರೆ ಕಪ್ಪು ಭಸ್ಮವನ್ನು ಧರಿಸಿದವನು, 5 ಕಲೆಗಳನ್ನು ಕರಗತ ಮಾಡಿಕೊಂಡವನು. ಶಿವನನ್ನು ಪಡೆಯುವ ಆಸೆಯಿಂದ ಕಾಳಮುಖರು ಹಲವಾರು ಮಾರ್ಗಗಳನ್ನು ಹಿಡಿತಾ ಇದ್ರು ಅಂತ ಹೇಳ್ತಾರೆ. ಶಿವ ಧರ್ಮವನ್ನು ಪ್ರಸರಿಸುವ ಕೆಲಸ ಇವರದಾಗಿತ್ತು. ಕಾಳಮುಖರು ಸಮಾಜದ ಸಾಮಾಜಿಕ ವ್ಯವಸ್ಥೆಯನ್ನು ಹಲವಾರು ಶೋಧನೆಗಳ ಮುಖಾಂತರ ಶುದ್ಧ ಮಾಡ್ತಾ ಇದ್ರು ಅಂತ ಈ ಸಂಶೋಧನೆಯಲ್ಲಿ ಕಂಡುಬರ್ತದೆ. ವೀಕ್ಷಕರೇ, ಈ ಒಂದು ಪರಂಪರೆ 13ನೇ ಶತಮಾನದಲ್ಲಿ ಅತ್ಯಂತ ಕಡಿಮೆಯಾಗಿ ಈಗ ನಾಶ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಈಗಿನ ಕಾಲದಲ್ಲಿ ಕಾಳಮುಖ ಪರಂಪರೆ ಎನ್ನುವುದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊತೀನಿ. ಈ ಸಂಶೋಧನೆಗಳ ಆಧಾರಗಳನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕಲಾಗ್ತೀನಿ. ತಾಂತ್ರಿಕ ಜಗತ್ತಿನಲ್ಲಿ ಕಂಡುಬರುವಂತಹ ಹಲವಾರು ಪರಂಪರೆಯಲ್ಲಿ ಕಾಳಮುಖ ಪರಂಪರೆಯು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಈ ತಾಂತ್ರಿಕ ಜಗತ್ತಿನ ಉಳಿದ ಭಾಗಗಳನ್ನು ಈ ಮುಂದಿನ ವಿಡಿಯೋಗಳಲ್ಲಿ ನಾನು ಜಾರಿಗೆ ತರ್ತೀನಿ ಅಂತ ಹೇಳ್ತಾ, ಕಾಳಮುಖರು ಶಿವನ ಅಪ್ರತಿಮ ಭಕ್ತರಂತ ಹೇಳ್ಕೋಬೋದು. ಶಿವನ ಧರ್ಮವನ್ನು ಆಲ್ಮೋಸ್ಟ್ ಎಲ್ಲ ಸಾಮ್ರಾಜ್ಯದಲ್ಲಿ ಸ್ಥಾಪಿಸಿದವರು ಅಂತ ಹೇಳ್ತಾರೆ. ಈ ಕಾಳಮುಖ ಪರಂಪರೆಯಲ್ಲಿ ಮತ್ತೊಂದು ಅಂಶ ಕಂಡು ಬರ್ತದೆ. ಈ ಕಾಳಮುಖರಿಗೂ ಮತ್ತು ಜೈನ ಧರ್ಮದವರಿಗೂ ಅನುಬಂಧವನ್ನು ಇತ್ತು ಅಂತ ಕೂಡ ಕೆಲವೊಂದು ಗ್ರಂಥಗಳಲ್ಲಿ ಕಂಡು ಬರ್ತದೆ. ಈ ಕಾಳಮುಖ ಪರಂಪರೆಯ ಇತಿಹಾಸ ನಿಮಗೆ ಗೊತ್ತಿದ್ದೇ ಆಗಿದ್ರೆ ಕಾಮೆಂಟಲ್ಲಿ ಹೌದು ಅಂತ ಹೇಳಿ, ಅಥವಾ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ನಮ್ಮ ಭಾರತದ ಅಥವಾ ಕರ್ನಾಟಕದ ಇತಿಹಾಸಗಳನ್ನು ಅಥವಾ ಪರಂಪರೆಗಳನ್ನು ಹಲವಾರು ವಿಷಯಗಳನ್ನು ಕೆದಕುವ ಮುಖಾಂತರ ಮತ್ತೆ ಮೆಲುಕಾಕೋಣ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.